ಎಸ್ ಧರ್ಮಸ್ಥಳದ ವಿಚಾರವಾಗಿ ಸದ್ಯ ನಟ ಪ್ರಕಾಶ್ ರಾಜ್ ಅವರ ಹೆಸರು ತುಳುಕಾಗ್ತಿರುವಂಥದ್ದು, ಈ ಒಂದು ಆರೋಪವನ್ನು ಚಿನ್ನಯ್ಯ ಅವರು ಮಾಡಿರುವಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡಿಕ್ಕೆ ಸುಲಿಬೆಲೆ ಚಕ್ರವರ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ನಟ ಪ್ರಕಾಶ್ ರಾಜ್ ಅವರ ಹೆಸರು ಏನು ತುಳುಕಾಗ್ತಿದೆ, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಮಗೇನು ಹೊಸ ಸಂಗತಿ ಅಲ್ಲ. ನಮಗೇನು ಕರ್ನಾಟಕದ ಪತ್ರಕರ್ತರಿಗೆ ಯಾವುದು ಹೊಸ ಸಂಗತಿ ಅಲ್ಲ ಇದು. ಬಿಕಾಸ್ ಕರ್ನಾಟಕದ ಪತ್ರಕರ್ತರು ಈ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಬಯಲಿಗೆಳೆದಿದ್ರು. ಇವತ್ತು ಚಿನ್ನಯ್ಯ ಹೇಳಿದ ನಂತರ ಸಮಾಜಕ್ಕೊಂದು ವಿಶ್ವಾಸ ಬಂದಿದೆ, ಇದರ ಹಿಂದೆ ಇದ್ದಂಥ ಷಡ್ಯಂತ್ರ ಎಂಥದ್ದು. ನಾವು ಈ ಈ ಈ ಧೂರ್ತರ ಮಾತುಗಳನ್ನು ನಂಬಿಕೊಂಡು ಧರ್ಮಸ್ಥಳದ ಮೇಲೆ, ಅಲ್ಲಿನ ದೇವರ ಮೇಲೆ, ದೇವರಂತಿರುವಂಥ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಎಂತೆಂಥ ಭಾವನೆಗಳನ್ನು ಕಟ್ಕೊಂಡ್ವಿ ಅಂತ ಇವತ್ತು ಅವರಿಗೆ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಇದನ್ನು ನೋಡಿದಾಗ ನನಗನ್ಸುತ್ತೆ ಪ್ರಕಾಶ್ ರಾಜ್ ಅವರ ಹೆಸರು ಇವತ್ತು ಬಂದಾಗ ನಮಗೆಲ್ಲರಿಗೂ ಬಹಳ ರಿಲೀಫ್ ಆಗಿದೆ. ಯಾಕೆ ಅಂತಂದರೆ, ಒಬ್ಬರ ಹೆಸರನ್ನು ಆಧಾರವಾಗಿರಿಸಿಕೊಂಡು ಹುಡುಕ್ತಾ ಹೋದರೆ ಈ ಥರದ ಅನೇಕ ಪ್ರಕಾಶ್ ರಾಜ್ಗಳು ಬೀದಿಗೆ ಬರ್ತಾರೆ ಅಂತ ಇವತ್ತು ನನಗನ್ಸುತ್ತೆ. ಸರ್, ಮತ್ತೆ ಇನ್ನು ಚಿನ್ನಯ್ಯ ಅವರು ಏನು ತನಿಖೆ ವೇಳೆ ಏನೊಂದು ಶೋಧ ಕಾರ್ಯ ನಡೆಯುವಂಥ ವೇಳೆ ಏನೊಂದು ಇಯರ್ಫೋನ್ ಹಾಕೊಂಡು ಅವ್ರಿಗೊಂದು ಮಾಹಿತಿಗಳನ್ನ ಕೊಡ್ತಿರ್ತಾರೆ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಮಾಸ್ಕ್ ಹಾಕಿದ್ದೆ ಅದಕ್ಕೆ. ನೀವುಗಳು ಅದನ್ನು ಬುರುಡೆ ಪ್ರಕರಣ ಅಂತ ಹೇಳದೆ ಹೋಗಿದ್ದಿದ್ರೆ ಏನಾದರೂ ಬೇರೆ ಆಗಿರ್ತಿತ್ತು. ಮಾಸ್ಕ್ ಹಾಕಿದ್ದು ಯಾಕೆಂದರೆ ಆ ಮಾಸ್ಕ್ ಒಳಗಿರುವಂಥ ಇಯರ್ಫೋನ್ ಕಾಣದೇ ಇರಲಿ ಅಂತ. ಅವತ್ತು ನಾವು ಪ್ರಶ್ನೆ ಮಾಡ್ತಿದ್ವಿ, ಮಾಸ್ಕ್ ಮ್ಯಾನ್ ನಿಮ್ಮ ಜೊತೆಯಲ್ಲಿರಬೇಕು, ಆದರೆ SIT-ನವರು ಅವನನ್ನು ಮನೆಗೆ ಕಳಿಸ್ಕೊಡ್ತೀರಾ? ಈ ಷಡ್ಯಂತ್ರದ ಹಿಂದೆ ಇರುವಂಥವರೆಲ್ಲ ಸೇರಿಕೊಂಡು ಅವನಿಗೆ ಮುಂಚಿನ ದಿನ ಹೋಗಿ ಅವನಿಗೆಲ್ಲವನ್ನು ಫೀಡ್ ಮಾಡ್ತಾರೆ, ಆಮೇಲೆ ಬಂದು ಅವನು ಅದನ್ನೇ ಹೇಳ್ತಾನೆ. ಅಷ್ಟು ಮಾತ್ರ ನಾವು ಅನ್ಕೊಂಡಿದ್ವಿ, ನಮಗೂ ಗೊತ್ತಿರಲ್ಲ ಇಯರ್ಫೋನ್ ಹಾಕೊಂಡಿದ್ದೆಲ್ಲ ಮಾತು ನಡೀತಾ ಇದೆ ಅಂತ. ನಾವು ಅನ್ಕೊಂಡಿದ್ವಿ ನಮ್ಮ ಪೊಲೀಸ್ ವ್ಯವಸ್ಥೆ ಅದಕ್ಕೆಲ್ಲ ಸರಿಯಾಗಿರುವಂಥ ಚೆಕ್ ಮಾಡಿದೆ ಅಂತ. ಬಟ್ ಹಾಗೇನೂ ಮಾಡದೆ ಇಯರ್ಫೋನ್ ಹಾಕ್ಕೊಂಡು ಅವನು ಅದಕ್ಕೆ ತಕ್ಕಂತೆ ಹೇಳ್ತಾ ಇದ್ದಿದೆಯಲ್ಲ, ಇದು ಬಹಳ ದೌರ್ಭಾಗ್ಯಕರವಾಗಿರುವಂಥ ಸಂಗತಿ. ಕರ್ನಾಟಕದ ಈ ಥರದ ಹೋರಾಟದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ, ಪೊಲೀಸರಿಗೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಇವತ್ತು ಪ್ರಕಾಶ್ ರಾಜ್ ಮತ್ತು ಅವರ ತಂಡ ಇಟ್ಟುಬಿಡ್ತು ಅನ್ನೋದು ಬೇಸರದ ಸಂಗತಿ. ಸರ್, ಮತ್ತೆ SIT ಅವರ ಈ ಒಂದು ವಿಚಾರದಲ್ಲಿ SIT ಅವರ ಲೋಪದೋಷ ಎತ್ತು ಕಾಣ್ತಿದೆ. ಅದನ್ನ ನಾನು ಹೇಳ್ತಾ ಇಲ್ಲ, ಪ್ರಕಾಶ್ ರಾಜ್ ಅವರೇ ಹೇಳಿರೋದು. SIT ಫಾರ್ಮ್ ಆಗೋಕ್ಕಿಂತ ಮುಂಚೆ ಅದರ ಮುಖ್ಯಸ್ಥರು ಯಾರಿದ್ದಾರೋ ಅವ್ರಿಗೆ ಫೋನ್ ಮಾಡಿ ಪ್ರಕಾಶ್ ರಾಜ್ ಅವರೇ ಹೇಳಿದ್ದಾರೆ, ಈ ಥರ ಚಿನ್ನಯ್ಯ ಬರ್ತಾನೆ, ಹಂಗಾಗತ್ತೆ, ಅಥವಾ ಆ ಥರದ ಮಾತುಗಳನ್ನು ನಾಡಿದ್ದೀನಿ ಅಂತಾನು. ಆಮೇಲೆ ಎಲ್ಲ ಮುಗಿದ ನಂತರ ಚಿನ್ನಯ್ಯ ಹೋಸ್ಟೈಲ್ ಆಗ್ಬಿಟ್ಟಿದ್ದಾನೆ, ಅವನ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಡಿ ಅಂತ ಕೂಡ ಹೇಳಿರೋದು ಪ್ರಕಾಶ್ ರಾಜ್ಗೆ ಮೊಹಂತಿಯವರೇ ಆಗಿರೋದ್ರಿಂದ ನಾನು ಹೇಳೋದಲ್ಲ, ಇದು ಸ್ವತಃ ಪ್ರಕಾಶ್ ರಾಜ್ ಅವರೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿನ SIT ಸ್ವಲ್ಪ ನಮ್ಮ ಜೊತೆ ಚೆನ್ನಾಗಿ ಸಹಕಾರ ಮಾಡ್ತಿತ್ತು ಅಂತ. SIT ಹಿಂಗೆ ಯಾಕೆ ಮಾಡ್ತು? ಈ ಥರದ ಸಹಕಾರ ಪ್ರಕಾಶ್ ರಾಜ್ ಅವರಿಗೆ ಯಾಕೆ? ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರವಾ? ನೀವು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಮೊಹಂತಿಯವರು ಮಾತನಾಡ್ತಾರೆ, ನೀವು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಗಿರೀಶ್ ಮಟ್ಟಣ್ಣ ಫೋನ್ ಮಾಡ್ತಾರೆ, ನೀವು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ನೀವು ಚಿನ್ನಯ್ಯನಿಗೆ ಫೋನ್ ಮಾಡಿ ನೀನು ಗಿರೀಶ್ ಮಟ್ಟಣ್ಣ ಹೇಳಿದಂತೆ ಹೇಳಿದರೆ ನಾನು ನಿನ್ನನ್ನು ಬಂದು ತಬ್ಕೋತೀನಿ ಅಂತೀರಾ? ಏನಿದೆಲ್ಲ? ಯಾಕೆ ಪ್ರಕಾಶ್ ರಾಜ್ ಇದೆಲ್ಲ ಮಾಡ್ತೀರಾ? ನೀವು ಸುದ್ದಿಯಲ್ಲೇ ಇರಬೇಕು ಅಂತಾದರೆ ಬೇಕಾದಷ್ಟು ಸುದ್ದಿಗಳಿವೆ. ಯಾಕೆ ಹಿಂದೂ ಧರ್ಮ ಕ್ಷೇತ್ರಗಳನ್ನು, ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು? ಈ ಪ್ರಶ್ನೆ ನಮ್ಮದೆಲ್ಲರದ್ದು ಅಷ್ಟೇ. ಕೊನೆಯದಾಗಿ ಇನ್ನು ಈ ವಿಚಾರವಾಗಿ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು? ನಾನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇರಿಸಿದ್ದೀನಿ. ಸದನದಲ್ಲಿ ಇದನ್ನು ಷಡ್ಯಂತ್ರ ಅಂತ ಮೊದಲ ಬಾರಿ ಕರೆದು ಅದು ನೋಟ್ ಆಗುವಂತೆ ಮಾಡಿದವರು ಮಾನ್ಯ ಮುಖ್ಯಮಂತ್ರಿಗಳು. ಹೀಗಾಗಿ ನಾನು ಅವರನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇದಕ್ಕೊಂದು ನ್ಯಾಯ ಕೊಡಿಸಿ. ಇಂಟ್ರಿಮ್ ರಿಪೋರ್ಟ್ ಏನಿದೆಯೋ, ಅದು ಬಾಕಿ ಉಳಿದಿದೆಯೋ ಅದನ್ನು ದಯವಿಟ್ಟು ಪ್ರೆಸೆಂಟ್ ಮಾಡಿಸಿ, ಅದರಲ್ಲೂ ನೋಡಿ ಇದರಲ್ಲಿ ಬಂದಿದೆಯಾ, ಪ್ರಕಾಶ್ ರಾಜ್ ಅವರು ಕಾಲ್ ಮಾಡಿರುವಂಥ ವಿಚಾರ ಇದೆಯಾ ಅಂತ ನಾವು ಗಮನಿಸಬೇಕಾಗಿದೆ. ಇನ್ನು ಮೂರನೇ ಸಂಗತಿ, ಈ ತನಿಖೆಯನ್ನು ಇನ್ನು ಸ್ವಲ್ಪ ಚುರುಕುಗೊಳಿಸಿ ಇನ್ನೆಷ್ಟು ಪ್ರಕಾಶ್ ರಾಜರುಗಳು ಇದರಲ್ಲಿದ್ದಾರೆ ಅನ್ನೋದನ್ನು ಅವರು ಹುಡುಕಾಟ ನಡೆಸಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ನನಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಇದನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ಹೊಸ ಗೃಹ ಸಚಿವರು ಬೇರೆ ಅತ್ಯುತ್ಸಾಹದಲ್ಲಿದ್ದಾರಲ್ಲ, ಸಿಕ್ಕಾಪಟ್ಟೆ ಉತ್ಸಾಹ ಇದೆ ಅವರಿಗೆ. ಆ ಉತ್ಸಾಹ ಸ್ವಲ್ಪ ಈ ವಿಚಾರದಲ್ಲಿ ಬಳಕೆ ಆಗಲಿ ಅಂತ ನಾನು ಅವ್ರನ್ನ ವಿನಂತಿಸ್ಕೊಳ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಮಗಿರೋದು ಒಂದೇ ಒಂದು ದಾರಿ, ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಜನಸಭೆಗಳನ್ನು ನಡೆಸ್ತೀವಿ, ಕೊನೆಗೆ ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತೀವಿ, ದಯಮಾಡಿ ಇಂಟರ್ವ್ಯೂನ್ ಮಾಡಿ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀವಿ. ಎಸ್, ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.